ಸುಮ್ನೆ ನೋಡೋದಲ್ಲ, ಪ್ರಶ್ನೆ ಮಾಡಿ. ನಾನೇ ನಿಮ್ ಹತ್ರ ಹೇಳಿಲ್ಲ ಏನಕ್ಕ? ಲಲಿತಾ ಅಮ್ಮ ಅವ್ರಿಗೆ ಗಾಯ ಆಗತ್ತೆ ಅಂತ. ಸಾಕ್ ಸುಮ್ನಿರಕ್ಕ. ತರ್ಚ್ಬೋದು ಅಂತ, ಗಾಯ ಆಗ್ಬೋದು ಅಂತ ಚಿಕ್ಕ ಚಿಕ್ಕ ವಿಷಯಗಳು ನಿನ್ ಮೊದ್ಲೇ ಗೊತ್ತಾಗಲ್ಲ. ಮರ್ಡರ್ ಇಲ್ಲ ಮಾರಣ ಹೋಮ ಮಾತ್ರ ಗೊತ್ತಾಗತ್ತೆ ಅಲ್ವಾ? ಹೌದು ಅಂತಾನೆ ಒಪ್ಕೋಬೇಕು ನೀನು. ದೊಡ್ಡಮ್ಮನ್ ಸಾಯಿಸ್ಬೇಕು ಅನ್ಕೊಂಡ್ರೆ ಯಾವತ್ಗೂ ಕೂಡ ನನ್ಗೆ ಆತರ ಯೋಚನೆಗಳೆಲ್ಲ ಬರೋದಿಲ್ಲ. ನನ್ಗ ಅಗತ್ಯ ಇಲ್ಲ. ಆತರ ಕೆಟ್ಟ ಯೋಚನೆ ಬಂದ್ರೆ ನಿಮ್ಮತ್ಗೆ ನನ್ನ ಸಾಯಿಸ್ಬಿಡ್ತಾಳಲ್ಲ. ಹೇಳಿಲ್ಲ ಅಂದ್ರೆ ನಾನು ಆತರ ಹುಚ್ಚ ಕೆಲ್ಸ ಮಾಡೋದಿಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆ ಹಾಗಾಗೋದಿಕ್ ಕಾರಣ ಇವಳೆ ಚಾಕು ತಗೊಂಡ್ ಬಂದು ಲಲಿತಾ ಅತ್ತೆಗ್ ಪೆಟ್ಟಾಗೋ ಹಾಗೆ ಮಾಡಿ ನನ್ನನ್ನೇ ಹೆದರ್ಸ್ತಾಳೆ ಇವಳು. ಸುಮನಾ, ಗೊತ್ತಾಗ್ದೆ ಏನೋ ನಡೀತು. ನಾನು ದೊಡ್ಡಮ್ಮ ಅವ್ರಿಗೆ ನೋವು ಕೊಡಲ್ಲ ಅಲ್ವಾ? ನೀನ್ ಮಿಸ್ಟೇಕ್ ಅನ್ನೋ ತರನೇ ಸೋಫಾ ಕೆಳಗೆ ಫ್ರೂಟ್ ಕಟ್ ಮಾಡೋ ನೈಫ್ ಆಗ್ಲಿ ನೆಕ್ಲೆಸ್ ಬಾಕ್ಸ್ ಆಗ್ಲಿ ಸಿಕ್ಕಿರ್ಬೋದಲ್ವಾ? ತುಂಬಾ ಸ್ಮಾರ್ಟ್ ಆಗಿದೆಯಾ ಕಣೆ. ವಿಷ ತುಂಬಿರೋ ನಿನ್ನ ಬುದ್ಧಿಯಿಂದ ಹುಷಾರಾಗಿ ಮಾತಾಡಿ ತಪ್ಪಿಸ್ಕೋತಾ ಇದೀಯಾ. ನಿಮ್ಗಿನ್ನೂ ಅನುಮಾನ ಇದ್ರೆ ಪೊಲೀಸ್ ಕೇಸ್ ಹಾಕಿ ಕರ್ಕೊಂಡು ಹೋಗೋದು ನಮ್ಮ ಅಕ್ಕನ್ನೇ. ಕೇಸೆಲ್ಲ ಯಾಕೆ? ಯಾರು ಹೇಗೆ ಅಂತ ಗೊತ್ತಿಲ್ವಾ? ಬಿಟ್ಬಿಡಿ ವಿಕ್ರಾಂತ್ ಅವ್ರೆ. ನೋಡ್ದ್ಯಾಕ್ಕ, ಆರೋಪ ನಿನ್ ತಲೆಗ್ ಬಂದ ತಕ್ಷಣ ಬಿಟ್ಬಿಡು ಅಂತಿದ್ಯಾ. ದೊಡ್ಡಮ್ಮ ಅವ್ರಿಗೆ ಅಪಾಯ ಮಾಡ್ಬೇಕು ಅನ್ನೋ ಯೋಚನೆ ಯಾರು ಮಾಡದೆ ಹೋದ್ರೆ ಅದಕ್ಕಿಂತ ಒಳ್ಳೆ ಯೋಚನೆ ಇಲ್ಲ. ನೀನ್ ಕೂಡ ನಿನ್ ಮನ್ಸಿನಲ್ಲಿರೋದನ್ನ ಹೇಳ್ಬಿಟ್ಟೆ ಅಲ್ವಾ? ಒಳ್ಳೇದು. ಆರೋಪ ಹೊರಿಸದೆ ಇವರು ನನ್ನ ಬದುಕಕ್ ಬಿಡಲ್ಲ ಅನ್ಸುತ್ತೆ. ನೀನ್ ಸಾಧಿಸ್ತೆ ಅನ್ಕೋಬೇಡ ಕಣೆ. ನಿನ್ನನ್ನು ನಂಬಕ್ಕಾಗಲ್ಲ. ಬೆಳಿಗ್ಗೆ ಆದ ತಕ್ಷಣ ಗೊತ್ತಾಗತ್ತೆ ಯಾರು ನಂಬಕಸ್ತರು ಅಂತ. ಓಕೆ ಮಾಮ್. ಏನ್ ಓಕೆ ಅಂತಿದ್ಯೋ ಸರಿಯಾಗಿ ಹೇಳು. ಎಲ್ರು ಗಾಯತ್ರಿ ಪಾಪು ನಾಮಕರಣದ ಏರ್ಪಾಟಲ್ಲಿ ಬ್ಯುಸಿ ಆಗಿದ್ದಾರೆ ಮಾಮ್. ನೀವು ಬೇಗ ಬೇರ್ನ ಆಚೆ ತೆಗಿರಿ. ಮಾಮ್, ಡಬ್ದಲ್ಲಿಟ್ರೆ ಕೆಲಸ ಮಾಡುತ್ತೋ ಇಲ್ವೋ? ಏಯ್ ದೊಡ್ಡ ನನ್ ಮಗ್ನೆ, ಹೀಗೆ ಅಂದ್ಕೊಂಡು ಹೋದ್ಸಲ ನನ್ ಮೂಗಗ್ ಬೇರ್ ಹಿಡಿದು ನನ್ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ದೆ. ನೀವು ಕೂಡ ಹಾಲಲ್ಲಿ ಮತ್ತೌಷಧಿ ಬೆರೆಸಿ ನಾನು ಕುಡಿಬೇಕಾದ್ರೆ ಸೈಲೆಂಟ್ ಆಗಿ ನೋಡ್ಕೊಂಡೇ ನಿಂತಿದ್ರಲ್ಲ ಮಾಮ್. ಏಯ್, ಎಲ್ರ ಮುಂದೆ ಹೇಗೋ ಹೇಳಕ್ಕಾಗತ್ತೆ? ಕರೆಕ್ಟೇ. ಯಾಕೆ ಮಾಮ್ ಬೇರ್ನ ಹಾಗೆ ನೋಡ್ತಾ ಇದ್ದೀರಾ? ಅಖಂಡ ಸ್ವಾಮಿಗಳು ಇದನ್ ಕೊಡ್ಬೇಕಾದ್ರೆ ಏನ್ ಹೇಳಿದ್ರು? ಇದನ್ನ ತಗೋತಿಲ್ಲೋ ತಮ್ಮ? ಏನ್ ಸ್ವಾಮಿ ಇದು? ಬೇರು. ಏನ್ ಮಾಡ್ಬೇಕು? ಹಾವಿಗಿಡಬೇಕು. ಅಯ್ಯಯ್ಯೋ, ಇದನ್ ಬನ್ನ ಸ್ವೀಟ ಬಾಯ್ಗಿಡೋದಿಕ್ಕೆ. ಸ್ವಾಮಿ, ಇದನ್ನ ಯಾವ ಹಾವಿಗೆ ಹಾಕ್ಬೇಕು? ಹಾವು ಗಂಡ ಹೆಣ್ಣ ಅಂತೆಲ್ಲ ಕೇಳ್ಬೇಡಿ ಮಾಮ್. ಯಾವ ಹಾವಾದ್ರೇನು ಕಚ್ಚಿಸ್ಕೊಳ್ಳೋ ಆಸೆ ಇದೆಯಾ? ನೀ ಸುಮ್ನಿರೋ. ದೊಡ್ಡ ಬೊಟ್ಟಮ್ಮ ಹಾವಿನ ರೂಪದಲ್ಲಿ ಬರ್ತಾಳ, ಇಲ್ಲ ಅಂದ್ರೆ ನಾಗರಾಜನೇ ಬರ್ತಾನ ಅಂತ ನಾವು ತಿಳ್ಕೋಬೇಕಲ್ವಾ? ನಿನಗಿರುವಂತ ತಿಳುವಳಿಕೆ ನಿನ್ನ ಮಗನ್ಗೆಲ್ದೇ ಇರೋದೆ ನಿನ್ನ ದುರಾದೃಷ್ಟ. ಅದೃಷ್ಟನೇ ಸ್ವಾಮಿ. ಕೆಲವೊಂದ್ಸಲ ಇವನ್ ಪೆದ್ದತನಾನೇ ನನಗೆ ಶ್ರೀರಾಮ ರಕ್ಷೆ. ಥ್ಯಾಂಕ್ಸ್ ಮಾಮ್. ಲಲಿತಾ ದೇವಿಯ ರಕ್ತದ ಬಟ್ಟೆನ ಗಾಯತ್ರಿ ಪುಟ್ಟಿ ಮೇಲೆ ಬೀಳೋ ಹಾಗೆ ಮಾಡೋ ನಿಮಗೆ ನಾಗರಾಜ ಕಚ್ಚೋದಿಕ್ ಬರಬಹುದು. ಯಾಕೆ ಸ್ವಾಮಿ? ಆ ಬಟ್ಟೆಗೂ ನಾಗರಾಜಂಗೂ ಏನ್ ಸಂಬಂಧ? ಚಿಕ್ಕ ಮಗು ಮೇಲೆ ಮಾಡ್ತಿರುವಂತಹ ಅಧರ್ಮವನ್ನ ಧರ್ಮನ ಪಾಲಿಸೋ ನಾಗರಾಜ ಅದನ್ನ ಸಹಿಸ್ಕೊಳ್ಳಲ್ಲ. ಹಾಗಂತ ನಮ್ ಪ್ರಯತ್ನನ ಬಿಡಕ್ಕಾಗಲ್ವಲ್ಲ ಸ್ವಾಮಿ? ಅದಕ್ಕೆ ಈ ಬೇರನ್ನ ನಿನಗೆ ಕೊಟ್ಟಿದ್ದು. ನನಗೆ ಕಚ್ಚಿದ ನಾಗರಾಜ ನಿಮಗೆ ಕಚ್ಚದೇ ಇರಲ್ಲ ಅಂತ ಅನ್ಕೋಬೇಡಿ. ಅರ್ಥ ಆಯ್ತು ಸ್ವಾಮಿ. ಸ್ವಾಮಿ, ಹಾವು ಈ ಮೂಲ್ಕೆನ ತಿನ್ನುತ್ತಾ? ತಿನ್ನಲ್ಲ. ಈ ಬೇರನ್ನ ನೀವು ಮನೆಗೆ ತಗೊಂಡು ಹೋದ್ಮೇಲೆ
ಸ್ವಲ್ಪ ಹೊತ್ತಲ್ಲಿ ಇದರ ಪರಿಮಳನ ಆ ಹಾವು ಕಂಡುಹಿಡಿಯುತ್ತೆ. ಇದನ್ನಿಡೋ ಜಾಗದಲ್ಲಿ ಬರೋ ಹಾವು ಈ ಬೇರಿನ ಹತ್ರ ಬಂದ ತಕ್ಷಣ ತನ್ನ ಪ್ರಜ್ಞೆನ ಕಳ್ಕೊಳ್ಳುತ್ತೆ. ಇವತ್ತೇ ನೀವು ಈ ಕೆಲಸನ ಪೂರ್ತಿ ಮಾಡಬೇಕು. ಅರ್ಥ ಆಯ್ತು ಸ್ವಾಮಿ. ಈ ಥರದ್ದು ಇನ್ನೊಂದು 3-4 ಇದ್ರೆ ಕೊಡಿ ಸ್ವಾಮಿ. ನೀನೇ ಮೂರ್ಛೆ ಹೋಗ್ತೀಯ. ಅದೇನು ಸ್ವಾಮಿ? ಇದನ್ನ ಜಾಸ್ತಿ ಉಪಯೋಗಿಸಿದ್ರೆ ನಿಮಗೆ ನಷ್ಟ. ಪ್ರಜ್ಞೆ ತಪ್ಪಿರೋ ನಾಗರಾಜನ್ ಹತ್ರ ಹೋಗಬೇಡಿ, ದೂರನೇ ನಿಂತಿರಿ. ಅದ್ರ ಹತ್ರನೇ ಇದ್ರೆ ಅದಕ್ಕೆ ಪ್ರಜ್ಞೆ ಬಂದು ನಿಮ್ಮಿಬ್ರನ್ನು ಕಚ್ಚಬಹುದು. ಹುಷಾರಾಗಿರಿ. ಅಮ್ಮ, ಬೇರಿನ ವಾಸನೆ ನೋಡಿ ನಾಗರಾಜ ಪ್ರಜ್ಞೆ ತಪ್ಪೋಗ್ತಾನೆ ಅಂತ ಹೇಳಿದ್ರಲ್ವಾ? ಈಗಷ್ಟೇ ನನಗೊಂದು ಹೊಸ ಉಪಾಯ ಹೊಳಿತಾ ಇದೆ ವಲ್ಲಭ. ಏನದು? ಒಂದೇ ಏಟ್ಗೆ 2 ಹಕ್ಕಿ ಬೀಳುತ್ತೆ. ಅಯ್ಯ, ವಿಷಯ ಏನು ಅಂತ ಹೇಳಿ ಮಾಮ್. ಏಯ್, ಆಲ್ರೆಡಿ ನಾವು ಗಾಯತ್ರಿ ಪುಟ್ಟಿ ಮೇಲೆ ಲಲಿತಕ್ಕನ್ ರಕ್ತ ಅಂಟಿರೋ ಬಟ್ಟೆನ ಬೀಳೋ ಹಾಗೆ ಮೇಲ್ಗಡೆ ಈಗಾಗ್ಲೇ ಕಟ್ಬಿಟ್ಟಿದೀವಿ. ಹೌದು ಮಾಮ್. ವಾಟ್ ನೆಕ್ಸ್ಟ್? ಈಗ ಈ ಬೇರನ್ನ ಈ ತಟ್ಟೆ ಒಳಗೆ ಇಡ್ತೀನಿ. ಪ್ಲೇಟಲ್ಲಿಟ್ರೆ? ನೀನೇ ನೋಡ್ತೀಯಲ್ಲ. ಮಾಮ್, ಹಾವು ಯಾವ ಕಡೆಯಿಂದ ಬರುತ್ತೋ ಏನೋ, ಹುಷಾರಾಗಿರ್ಬೇಕು ನಾವು. ಏಯ್, ಭಯ ಪಡ್ಬೇಡ್ವೋ. ನೇರವಾಗಿ ಬೇರಿನ ಹತ್ರಕ್ಕೆ ಬರುತ್ತೆ. ಮಾಮ್, ಬಂತು ಮಾಮ್. ಮಾಮ್, ಭಯ ಆಗ್ತಿದೆ ಮಾಮ್. ಏಯ್, ಜೋರಾಗಿ ಮಾತಾಡ್ಬೇಡ್ವೋ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಮಲಗಿದ್ಯಾ ಮಾಮ್? ಪ್ರಜ್ಞೆ ಇಲ್ಲ ಕಣೋ. ಏನು ಉಪಾಯ ಅಂತ ಹೇಳಿದ್ರೆ ಇದೇನಾ? ಏಯ್, ಇದು ಅಖಂಡ ಸ್ವಾಮಿಗಳು ಹೇಳಿದ್ದು. ಆದರೆ ನಾನು ಮಾಡಕ್ಕೆ ಹೊರಟಿದ್ದು ಇನ್ನೂ ಅಡ್ವಾನ್ಸ್ ಆಗಿರುತ್ತೆ ಕಣ. ಏನ್ ಮಾಡ್ತಾ ಇದ್ದೀರಾ ಮಾಮ್ ನೀವು? ಹಾವು ಮೇಲೆ ಕಕ್ಕಿ ಹಾಕ್ತಾ ಇದ್ದೀರಾ? ಹಾವೇನಾದ್ರೂ ಸತ್ತೋದ್ರೆ? ಏಯ್, ನಾಗರಾಜನ್ಗೆ ಹೊದಿಕೆ ಹೊದಿಸ್ದಂಗೆ ಅಕ್ಕಿನ ಸುರಿದಿದ್ದೀನಿ ಕಣ. ಮಾಮ್, ಹಾವು ಜೊತೆ ಆಟ ಬೇಡ ಮಾಮ್. ಏಯ್, ನನ್ನ ಪ್ಲಾನ್ ಏನು ಅಂದರೆ ಈ ಅಕ್ಕಿ ಇರೋ ತಟ್ಟೆನ ನಾಮಕರಣ ಆಗೋ ಜಾಗಕ್ಕೆ ಬರೋ ಹಾಗೆ ಮಾಡೋಣ. ಲಲಿತಕ್ಕನ್ ಕೈಯಿಂದಾನೇ ಗಾಯತ್ರಿ ದೇವಿ ಅನ್ನೋ ಅವ್ರ ತಂಗಿ ಹೆಸರನ್ನ ಬರ್ಸೋದಿಕ್ಕೆ ಅಕ್ಕಿಲಿ ಅವ್ರ ಬೆರಳನ್ನ ಇರಿಸೋಣ. ಬರೀತಿರೋದು ದೊಡ್ಡಮ್ಮ. ಏನ್ ಬರೆಯೋದು ಅವ್ರ ತಲೆ. ಅಷ್ಟು ಹೊತ್ತಿಗೆ ಹಾವು ಎದ್ದೇಳುತ್ತೆ. ಇದ್ರಲ್ಲಿ ಬೆರಳಿಟ್ಟ ತಕ್ಷಣ ಲಲಿತಕ್ಕನ್ನ ಕಚ್ಬಿಡುತ್ತೆ. ಗಾಯತ್ರಕ್ಕನ್ ಹೆಸರನ್ನ ಅನಾಥ ಮಗುಗಿಡಕ್ಕೆ ಹೋಗಿ ಪ್ರಾಣ ಹೋಗೋ ಹಾಗಾಯ್ತು ಅಂತ ಸ್ವಲ್ಪ ಹೊತ್ತು ಕಣ್ಣೀರು ಹಾಕೋಣ.
ಅಮ್ಮೋ, ಏನ್ ಬ್ರೈನ್ ಮಾಮ್ ನಿಮ್ದು. ಹಾಗೇ ಇರ್ಬೇಕು, ಏನು ಗೊತ್ತಿಲ್ಲ ಅನ್ನೋ ತರ ಅವ್ರ ಜೊತೆನೆ ಇದ್ಬಿಡೋಣ. ಹಾ, ಹಾ, ಹಾ. ಬನ್ನಿ ಮಾಮ್. ಏ ಲೈಟೋಸ, ಏನೇ ಆದ್ರೂ ಗಾಯತ್ರಿ ಪುಟಿ ಅದೃಷ್ಟವಂತೆ ಕಣೆ. ಹೌದು ರೀ, ಅವಳ ಜಾತಕ ಚೆನ್ನಾಗಿದೆ ಅಂತ ಹುಟ್ಟದಾಗಿಂದ ಹೇಳ್ತಾ ಇದ್ದಾರೆ. ಡೆಲಿವರಿ ಟೈಮಲ್ಲಿ ಕೂಡ ನಿನ್ ಪಕ್ಕದಲ್ಲೇ ಇರೋ ಹಾಗೆ ಮಾತಾಡ್ತಿಲ್ಲ ಚಿಕ್ಕಿ. ಎಲ್ಲಿ ಹುಟ್ಟಿದ್ಲೋ ಹೇಗ್ ಹುಟ್ಟಿದ್ಲೋ ಗೊತ್ತಿಲ್ಲ. ಹಾಗ್ ಮಾತಾಡ್ಬಾರ್ದು ಸುಮನಾ. ನಾನೇನಂದೆ ಈಗ? ದತ್ತು ತಗೊಳಕ್ಕೂ ಮುಂಚೆ ಈ ಮನೆ ಮಗು ಅಲ್ವಲ್ಲ. ಗುಡಿಲಿ ದೇವ್ರಿಗೆ ಪೂಜೆ ಮಾಡೋ ಜೋಗಯ್ಯ ಶಾಸ್ತ್ರಿಗಳಿಗೆ ಸ್ವಂತ ಮನೆ ಇಲ್ಲ. ಮಗುನ ಹೆತ್ತ ತಂದೆ ತಾಯಿ ಕೂಡ ಜೀವಂತವಾಗಿ ಉಳ್ದಿಲ್ಲ. ಸುಮ್ನಮ್ಮ, ಏನ್ ಬಾಯ ಮನೆಯಿಂದ? ಚಿಕ್ಕ ಮಾತೆ ಬಗ್ಗೆ ಎಲ್ಲ ಗೊತ್ತಿರೋದೇ ತಾನೇ. ಅವಳು ಗೊತ್ತಿಲ್ದಿರೋದೇನು ಅಂದ್ರೆ ಇನ್ ಸಾಕು ಸುಮ್ನೆ ರೀ. ಲಲಿತಾತ್ಗೆ ಬಂದ್ರು. ದುರಂದರ, ಏನಾಯ್ತು? ಏನೂ ಇಲ್ಲ ಅತ್ಗೆ, ಸುಮ್ನೆ ಹಾಗೆ ಮಾತಾಡ್ತಾ ಇದ್ವಿ. ಇವಾಗ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಅತ್ತೆ. ಗಾಯತ್ರಿಗೆ ಮತ್ತೆ ಹೆಸರಿಡ್ತಾ ಇದಾರಲ್ಲ. ಹೊಸ ಹೆಸರು ಇಡ್ತಾ ಇಲ್ಲ ಬ್ರೋ. ಇರೋ ಹೆಸರಿಗೆನೆ ದೊಡ್ಡಮ್ಮನ ಹೆಸರು ಕೊನೆಯಲ್ಲಿರೋ ದೇವಿ ಅನ್ನೋ ಪದನ ಸೇರಿಸ್ತಾ ಇದ್ದೀವಿ. ಹೆಸರಿಡೋದಿಕ್ಕೆ 4 ಶಾಸ್ತ್ರ ಇರತ್ತೆ ರೀ. ಯಾವ ಶಾಸ್ತ್ರ ಮಾಡ್ತಿದ್ದೀರಾ ಅಂತ ತಿಳ್ಕೊಬೋದಾ? ವಿಕ್ರಾಂತ್ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಥರ ಬೇಕು ಅಂತ ಕೇಳ್ಬೇಡ ಸುಮನ. ಜನ್ಮ ನಕ್ಷತ್ರನ ಹಿಡ್ಕೊಂಡು, ಇಲ್ಲ ರಾಶಿನ ಇಟ್ಕೊಂಡು, ಇಲ್ಲ ಅಂದ್ರೆ ಮಾಸದ ಆಧಾರದ ಮೇಲೆ ಕೂಡ ಹೆಸರು ನೀಡ್ತಾರೆ. ಅದ್ ಸರಿ ಅಕ್ಕ, ಈಗಾಗ್ಲೇ ಹೆಸರಿಟ್ಟಿರೋ ಮಗುಗೆ ಮತ್ತೆ ಯಾವ ತರ ಶಾಸ್ತ್ರ ಮಾಡ್ಬೇಕು ಅನ್ನೋದ್ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ನಿನಗೆ ಗೊತ್ತಿದ್ರೆ ಹೇಳು ಸುಮನ. ಎಲ್ ಗೊತ್ತಿರತ್ತೆ? ತಿಳ್ಕೊಳ್ಳೋ ಕುತೂಹಲ ಅಷ್ಟೇ. ವಾಮ ಕಿಲಸ್ಯ ವ್ಯವಹಾರ ಹೇತಃ ಶುಭಾವಹಂ ಸುಭಾಗ್ಯ ಹೇತುಃ ನಾಮ್ನವೈ ಕೀರ್ತಿಂ ಲಭತೆ ಮನುಷ್ಯಸ್ತಃ ಪ್ರಶಸ್ತಂ ಕಲಾ ನಾಮಕರ್ಮಃ. ಶಂಕರ್ ಶಾಸ್ತ್ರಿಗಳ ಮೊಮ್ಮಗಳಲ್ವಾ, ನಿನಗಿದು ಅರ್ಥ ಆಗಿರ್ಬೇಕು. ನನ್ಗೆ ಅರ್ಥ ಆಗ್ಲಿಲ್ಲ ದೊಡ್ಡಮ್ಮ. ವ್ಯವಹಾರ ಹೇತು ಆಗಲಿ, ಶುಭಪ್ರಭವಾಗಲಿ, ಕೀರ್ತಿಕಾರಕ ಆಗಲಿ, ನಾಮಕರಣ ಕಾರ್ಯನ ಮನಃಶುದ್ಧಿಯಿಂದ ಆಚರಿಸಿದ್ರೆ ಸಾಕು ಅಂತ ಅರ್ಥ. ಶುಭ ಮುಹೂರ್ತ ಬಂದಿದೆ, ಬೇಗ ಹೆಸರಿಟ್ರೆ ಒಳ್ಳೇದು. ಹಾಸಿನಿ, ಲಾಯರ್ ಹತ್ರ ರೆಡಿ ಮಾಡಿಸಿರೋ ಪೇಪರ್ಸ್ ತಗೊಂಬಾ. ಆಯ್ತು ಲಲಿತಾ ಅತ್ತೆ. ಅಯ್ಯಯ್ಯೋ, ಆ ಡಾಕ್ಯುಮೆಂಟ್ಸ್ ಎಲ್ಲ ನಿನ್ನ ಹತ್ರ ಇದೆಯಾ? ಮೊದ್ಲೇ ಗೊತ್ತಿದ್ರೆ ನಿಮ್ ಹೆಸರಲ್ಲಿ ಬರ್ಸ್ಕೊತಿದ್ರಾ ಹೇಗೆ? ಜೋಕ್ ಮಾಡೋದನ್ ಬಿಟ್ಟು ಹೋಗಿ ಪೇಪರ್ಸ್ ತಗೊಂಡ್ ಬಾ. ಅಕ್ಕಿಲೋ ಹೆಸರು ಬರೀತಾರಲ್ಲ. ಅಕ್ಕಿ ತಟ್ಟೆನೂ ತಗೊಂಡ್ ಬರ್ತೀನಿ. ಜಸ್ಟ್ 5 minutes ಪ್ಲೀಸ್. ದೊಡ್ಡಮ್ಮ, ಡಾಕ್ಯುಮೆಂಟ್ಸಲ್ಲಿ ಸಿಗ್ನೇಚರ್ನ ಆಮೇಲೆ ಬೇಕಾದರೂ ಮಾಡ್ಬೋದು. ಈಗ ಸದ್ಯಕ್ಕೆ ಅಕ್ಕಿ ಮೇಲೆ ಹೆಸರು ಬರ್ತಾರೆ ಸಾಕು. ಕೈಗೆ ಗಾಯ ಆಗಿದೆ ಅಂತನಾ? ಹೌದು ಅಮ್ಮೋರೆ, ಹೆಬ್ಬೆಟ್ಟಿಗೆ ತುಂಬ ಪೆಟ್ಟಾಗಿದೆ ಅಲ್ವಾ?
ನೀನ್ ಚಾಕು ಹಿಡ್ಕೊಂಡು ಬರ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿನ್ಗೆ ಇವಾಗ ಅನಿಸ್ತಾ ಇದ್ಯಾಕ್ಕ? ಸುಮನ, ಆಗ ಹೋಗಿರೋದನ್ನ ನೆನ್ಪು ಮಾಡ್ಕೊಂಡ್ರೆ ನಮಗೂ ಕೂಡ ಕಷ್ಟ ಆಗತ್ತೆ. ಒಂದ್ ವೇಳೆ ಈಗ ಪೇಪರ್ಸ್ ಮೇಲೆ ಸೈನ್ ಮಾಡಿಲ್ಲ ಅಂದ್ರೆ ಏನಂತೆ? ದೊಡ್ಡಮ್ಮ ಮಾತು ಕೊಟ್ರೆ ಉಳಿಸ್ಕೋತಾರಲ್ವ ಮಾಮ್? ಸೈನ್ ಮಾಡದೇ ಇದ್ರೆ ಆಸ್ತಿ ಗಾಯತ್ರಿ ಪುಟ್ಟಿ ಹೆಸರಿಗೆ ಬರೋದೇ ಇಲ್ಲ ಅಲ್ವಾ? ಈ ಆಸ್ತಿ ವಿಷಯದಲ್ಲಿ ನನಗಿಂತ ನಿಮಗೆ ಜಾಸ್ತಿ ಆಸಕ್ತಿ ಇದೆ ಅನ್ಸತ್ತೆ. ಮಗು ಅದೃಷ್ಟವಂತೆ. ಅವಳು ಪೂಡ್ ಬರ್ತಾ ಇರೋ ವೈಭವನ ಕಣ್ಣಾರೆ ನೋಡ್ಬೇಕು ಅನ್ನೋ ಆಸೆ ಅಷ್ಟೇ. ಗಾಯತ್ರಿ, ಆ ಚೇರ್ ಮೇಲೆ ಕೂತ್ಕೋತೀಯಾ? ಪುಟ್ಟು ಕುರ್ಚಿ ಸಿಂಹಾಸನ ತರ ಇದೆ. ಅದರಲ್ಲಿ ನಮ್ಮ ಮುದ್ದು ರಾಣಿ ಗಾಯತ್ರಿ. ಹೆಸರಿಟ್ಟ ಮೇಲೆ ಯುವರಾಣಿ ಗಾಯತ್ರಿ ದೇವಿ ಆಗ್ತಾಳ ಕಣೆ ಈ ಮುದ್ದು ಬಂಗಾರಿ. ಆ ದರ್ಪ, ಆ ರಾಜ ಟಿವಿ, ಆಹಾ. ಓಹೋ, ಆ ವರ್ಚಸ್ಸು ನೋಡಿದ್ಯಾ ಡಮ್ಮಕ್ಕ ನೀನು? ದೃಷ್ಟಿ ಹಾಕ್ಬೇಡ ನಂದೀಶ, ಗಾಯತ್ರಿಗೆ ದೃಷ್ಟಿ ಆಗ್ಬಿಡುತ್ತೆ. ಅಕ್ಕಿ ತಗೊಂಡ್ ಬಂದೆ, ವಿಳೆದೆಲೆ ಕೂಡ ತಂದಿದ್ದೀನಿ. ಆ ಅಕ್ಕಿ ಕೆಳಗಡೆ ಪ್ರಜ್ಞೆ ತಪ್ಪಿ ಬಿದ್ದಿರೋ ನಾಗರಾಜ ಇದ್ದಾನೆ. ಪಾಪ ಹಾಸಿನಿ. ಪ್ರಜ್ಞೆ ತಪ್ಪಿರೋ ಹಾವು ಇದುವರೆಗೂ ಬದುಕೇ ಇರುತ್ತಾ? ಎದ್ದೇಳ್ತು ಅಂದ್ರೆ ಈ ದೊಡ್ಡಮ್ಮ ಸತ್ ಹಾಗೇನೆ. ಮೊದಲು ಗಾಯತ್ರಿ ತಲೆ ಮೇಲೆ ಕಿರೀಟ ಇಟ್ಟು ಅವಳಿಗೆ ಪಟ್ಟಾಭಿಷೇಕ ಮಾಡಬೇಕು. ಹಾಸಿನಿ, ಆ ತಟ್ಟೆನ ಅಲ್ಲಿಡಮ್ಮ. ಸರಿ, ಆಗ್ಲಿ ಅತ್ತೆ. ಯಾಕೆ ನಗ್ತಿದ್ಯಾ ಸುಮನಾ? ಹೇಳಿದ್ರೆ ನೀವೂ ನಗ್ತಿರಲ್ಲ ಲಲಿತಾ ಅತ್ತೆ. ಇದು ಜೋಕ್ ಮಾಡೋವಂಥ ಸಮಯ ಅಲ್ಲಮ್ಮ. ಆದರೂ ಸರಿ, ಯಾಕೆ ನಕ್ಕಿದ್ದು ಅಂತ ಹೇಳಕ್ಕೆ ಹೇಳು ನಾನಿ. ಬೇಗ ಹೇಳು ಸುಮನಾ, ಟೈಮ್ ವೇಸ್ಟ್ ಮಾಡಬೇಡ. ಹೇಳಿದ್ಮೇಲೆ ಯಾರೇ ಹೊಡೆದ್ರು ನೀನು ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ಹಾಗಾದ್ರೆ ಹೇಳಲ್ಲ. ಲಲಿತಾ ಕೈ ಇರ್ಬೇಕಾದ್ರೆ ಅವಳ ಮೇಲೆ ಯಾರು ಕೈ ಮಾಡ್ತಾರೆ? ಲಲಿತಾತ್ಗೆನೆ ಹೊಡಿಬೋದೇನೋ. ಮೊದಲು ಅವಳಿಗೆ ಹೇಳಕ್ ಬಿಡಿ. ಹೇಳಮ್ಮ. ಏನೂ ಇಲ್ಲ. ಈ ಮಗು ದೇವಸ್ಥಾನದಲ್ಲಿ ಇದ್ದಿದ್ರೆ ಅವಳ ತಾತನ ಕೈಯಿಂದ ದಿನಾ ತಲೆಗ್ ಮಂಕಿ ಕ್ಯಾಪ್ ಹಾಕಿಸ್ಕೋತಿದ್ಲೇನೋ, ಅಂತದ್ರಲ್ಲಿ ಇವತ್ತು ಕಿರೀಟ ಹಾಕಿಸ್ಕೋತಿದ್ದಾಳಲ್ಲ ಅಂತ ನಗು ಬಂತು.
ಹುಲುಚ್ಚಿ ಹಗಲೊತ್ತಲು ಹಾವಾಗಿ ಬದಲಾಗ್ತಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವಳಿನ ಬಿಟ್ಟು ನಾಗಲೋಕಕ್ಕೆ ಹೋಗಿರೋಳು. ವಿಕ್ರಾಂತ್, ಅವಳು ಹಾಗೆ ಹೇಳಿದ್ಲು ಅಂತ ನೀನೇನು ಸೆಟ್ ಮಾಡ್ಕೋಬೇಡ. ಸುಮನ ಹೇಳಿದ್ದು ನಿಜಾನೇ.